ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದು 7 ಜನ ಸಾವನ್ನಪ್ಪಿದ್ರು. ಇದೀಗ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಏನಾಗಿದೆ, ಅಲ್ಲೇನೋ ಕಾಮಗಾರಿ ನಡೀತಾ ಇತ್ತಂತೆ. ಕಾಂಪೌಂಡ್ ಸ್ವಲ್ಪ ಹಳೆಯದಿತ್ತು. ಆ ಕಾಂಪೌಂಡ್ ಬಳಿಯಲ್ಲಿ ಒಂದಷ್ಟು ಮಣ್ಣು ತುಂಬಿದ್ರಂತೆ ಅಲ್ಲಿನ ಕಾರ್ಮಿಕರು. ಮಣ್ಣು ತುಂಬಿರ್ತಾರಲ್ಲಿ ಕಾಂಪೌಂಡ್ ಹತ್ರ, ಮಣ್ಣು ಹಾಕೋಣ ನಾವು ಅಂಥೇಳಿ. ಈ ಮಳೆ ಬೇರೆ ಬಂತಲ್ಲ, ಬಂದಾಗ ಏನಾಗುತ್ತೆ, ನಿಮಗೆ ಆ ಮಣ್ಣು ಮೇಲೆ ನೀರು ಬಿದ್ದು ಸ್ವಲ್ಪ ಸಹಜವಾಗಿ ತೂಕನೂ ಜಾಸ್ತಿ ಆಗುತ್ತೆ, ಅಥವಾ ಕಾಂಪೌಂಡ್ ಕೂಡ ಸಹಜವಾಗಿಯೇ ಕುಸಿದಿರಬಹುದು. ಈ ಮಳೆ ಬಂತು ಅಂತ ಹೇಳಿ ಅಲ್ಲಿ ವ್ಯಾಪಾರ ಮಾಡ್ತಿದ್ದವರು ಯಾರೋ ಒಂದು ಟಾರ್ಪಲ್ ಹಾಕಿರ್ತಾರೆ ಸಾಲಾಗಿ, ಒಂದಷ್ಟು ಜನ ಬಂದರು ನಿಂತ್ಕೊಂಡ್ರು. ಮಳೆ ನಿಲ್ಲಪ್ಪ. ಅದು ಇವತ್ತು ಬಂದಿರೋ ಮಳೆ ಇದೆಯಲ್ಲ, ಏನು ಸಾಧಾರಣ ತುಂತುರು ಮಳೆ ಅಲ್ಲ ಇವತ್ತು ಬಂದಿದ್ದು. ಆಲಿಕಲ್ಲು ಸಹಿತ, ಬಿರುಗಾಳಿ ಸಹಿತ ಜೋರಾದಂಥ ಮಳೆ ಇದು. ಜೋರಾದಂಥ ಮಳೆ. ಜನ ಬಂದರು, ಆ ಟಾರ್ಪಲ್ ನಿಂತ್ಕೊಂಡು ಮಳೆ ನಿಂತ ಮೇಲೆ ಹೋಗೋಣ ಅಂಥೇಳಿ. ಸತ್ತವರಲ್ಲಿ 2 ಮಕ್ಕಳು ಸೇರಿದ್ದಾರೆ. ಸತ್ತವರಲ್ಲಿ 2 ಮಕ್ಕಳು ಸೇರಿದ್ದಾರೆ. 7 ಜನ ಗಾಯಾಳುಗಳಿದ್ದಾರೆ. ಸ್ವಲ್ಪ ಸೇಫ್ ಅಂತ ಹೇಳ್ತಾ ಇದ್ದಾರೆ ಆ ಗಾಯಾಳುಗಳ ಬಗ್ಗೆ. ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ವಿ. ಏನೇನ್ ಮಾಡ್ತಿದ್ದೆಪ್ಪ ಅಲ್ಲಿ? ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಘಟನಾ ಸ್ಥಳಕ್ಕೆ ಬಂದರು, ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡ್ರು, ಗಾಯಾಳುಗಳನ್ನು ವಿಚಾರಿಸಿದ್ದಾರೆ. ಇದೆಲ್ಲ ಆದಮೇಲೆ ಯಾರು ಮೃತಪಟ್ಟಿದ್ದಾರೋ ಅವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಹಣವನ್ನು ಘೋಷಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ ಪರಿಹಾರ ಎಷ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಗಾಯಾಳುಗಳು ಕೂಡ 8 ಜನ ಇದ್ದಾರೆ ಅಲ್ಲಿ ಗಾಯಾಳುಗಳು. ಯಾರೆಲ್ಲ ಮೃತಪಟ್ಟಿದ್ದಾರೋ ಅಂಥವರ ಫ್ಯಾಮಿಲಿಗಳಿಗೆ 5 ಲಕ್ಷ ಪರಿಹಾರ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಎಚ್ಚರಿಕೆ ವಹಿಸಿದ್ದಿದ್ರೆ ಈ ರೀತಿ ಆಗ್ತಿತ್ತಾ? ಚೀಫ್ ಇಂಜಿನಿಯರ್ ಯಾರು? ಮಣ್ಣು ಹಾಕಿದ್ದು ಯಾಕಲ್ಲಿ ಒಳಗಡೆ? ಅಷ್ಟು ಗೊತ್ತಾಗಲಿಲ್ವ ಅವರಿಗೆ? ಯಾಕೆ ಈ ಥರ ಮಾಡಿದ್ದಾರೆ? ಇದೆಲ್ಲವನ್ನು ಕೂಡ ಒಂದು ಕಡೆ ಸಿದ್ದರಾಮಯ್ಯನವರಲ್ಲಿ ಹೇಳಿದ್ದಾರೆ. ಇದರ ಮಧ್ಯೆ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ವಿಚಾರಿಸಿ ಯಾರು, ಏನು, ಎತ್ತ, ಎಷ್ಟೊತ್ತಿಗೆ ಅಲ್ಲಿದ್ದರು, ಯಾಕೆ ಅಲ್ಲಿ ಬಂದಿದ್ದರು, ಎಲ್ಲವನ್ನು ಕೂಡ ಸಿದ್ದರಾಮಯ್ಯನವರಲ್ಲಿ ಒಂದು ವಿಚಾರಿಸಿದ್ದಾರೆ. ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ವಿ. ಏನೇನ್ ಮಾಡ್ತಿದ್ದೆಪ್ಪ ಅಲ್ಲಿ? ಹೆಸರೇನು? ಅಲ್ಲಿ ಏನ್ ಮಾಡ್ತಿದ್ದೆ? ಸೇಲ್ ಮಾಡ್ತಿದ್ವಿ. ಏನೇನ್ ಮಾಡ್ತಿದ್ದೆಪ್ಪ ಅಲ್ಲಿ? ಅಲ್ಲಿ